சீனிவாசா ஸ்ரீபாதர் ஆராதனையில் தாசர் பாடல்களை அனைவரும் பக்தி நிலைக்கு செல்லும் வகையில் திறம்பட பஜன் தந்த ஸ்ரீரங்கம் ஹயவதனா பஜனா மண்டலிக்கு பாராட்டு வழங்குபவர் பெரிய பண்டிதர் ಕೃಷ್ಣ ಆಚಾರ್ ಅವர்கள். ಶುಭ ದಿನವಾದ ದಿವಸ ತುಂಬಾ ವಿಶೇಷವಾಗಿ ಎಲ್ಲ ಬಾಲಕರಾಗಿ ಇದ್ದು ಈ ಸೇವೆಯನ್ನು ಮಾಡ್ತಾ ಇದ್ದಾರೆ. ನಾವು ಈ ಹಾಡು ಮುಡಿಯಾದ ಅಂತ ನಮ್ಮ ಸುರೇಶನ ಗುರುಗಳು ಕೇಳ್ತಾ ಇದ್ದೆ, ಒಂದಾಡು ಅಂತ ಮಕ್ಕಳಾಗ ಆಟ ಮಾಡ್ತಾ ಇದ್ದಾರೆ. ನನಗೆ ಇಲ್ಲ, ಯಾಕಂದ್ರೆ ಇವ್ರಿಗಿಂತ ಚಿಕ್ಕ ಕೂಸಿದಾಗ ನಾನು ಸ್ಕೂಲಿಗೆ ಹೋಗ್ಬೇಕು ಅಂತ ಅಲ್ಲಿ ಕೂತಿದ್ದೆ. ಮುಗಿತಾ ಅಲ್ಲಿ ಕೇಳ್ತಾ ಇದೆ. ಈ ಕೂಸು ಆಟ ಮಾಡುತ್ತೆ, ಆ ಕೂಸು ಆಟ ಮಾಡುತ್ತೆ. ಯಾವ ಕೂಸನ್ನು ಸಮಾಧಾನ ಮಾಡೋದು ಅಂತ ನಮಗೆ ತಿಳಿಲ್ಲ. ಅದರಿಂದ ವಿಶೇಷವಾಗಿ ಒಳ್ಳೆ ಸೇವೆಯನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಮೇಲೆ ಮುಂದೆ ಲೈವ್ ಹಾಕಿದ್ದೆ, ಸ್ವಾಮಿಗಳು ನೋಡಿದ್ರು. ಏನೋ ನಾನು 1 ತಿಂಗಳು ಆರಾಧನೆ ಮಾಡ್ತಾ ಇದ್ದಾನೆ, ಒಂದೊಂದರಲ್ಲೂ ಒಬ್ಬೊಬ್ಬರದ್ದು ಸಂಗೀತ ಕಾರ್ಯಕ್ರಮ ಮಾಡಿಸ್ತಾ ಇದ್ದಾನೆ. ನೀವು ಒಟ್ಟು ಒಂದೇ ದಿನದಲ್ಲಿ ಇಷ್ಟು ಜನ ಕುರಿಸಿಟ್ಟು 1 ತಿಂಗಳು ಆರಾಧನೆ ಒಂದೇ ದಿನ ಮಾಡ್ತೇನೆ. ಲೈವ್ಲಿ ತೋರಿಸಿದೆ ಅವರಿಗೆ ಈ ತರ ಇದು ಕಾರ್ಯಕ್ರಮ ಇದೆ ಸ್ವಾಮಿ. ಬೆಳಗ್ಗೆ ಸಂಸ್ಥಾನ ಪೂಜೆ, ಸ್ವಾಮಿಗಳು ಸಂಸ್ಥಾನ ಪೂಜೆ ಎಲ್ಲ ತೋರಿಸಿದೆ. ಬಹಳ ಖುಷಿ ಆಯ್ತು. ಅವರ ಬೆಳಗ್ಗೆ ಸ್ವಾಮಿಗಳನ್ನ ಆರಾಧನೆ ಬರ್ತಾ ಇದ್ದೀನಿ, ಸ್ವಾಮಿಗಳನ್ನ ಇರಕ್ಕೆ ಇಲ್ಲ ಅಂತ ಹೇಳಿದ್ರು. ಸ್ವರ್ಣವರ್ಣ ತೀರ್ಥರ ಆರಾಧನೆ 15ನೇ ತೇದಿ 15ನೇ ತಾರೀಕು ಸ್ವರ್ಣವರ್ಣ ತೀರ್ಥರ ಆರಾಧನಾ ಮಹೋತ್ಸವ ಅವಶ್ಯ ಇದೇ ಮಾಡಿ ನಾವೆಲ್ಲ ಬಾಲಕರಾಗಿ ಬಂದಿದ್ದು ಆರಾಧನಾ ಮಹೋತ್ಸವ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು. ಸ್ವಾಮಿಗಳಿಗೆ ಭಾರಿ ಸಂತೋಷ ಆಯಿತು. ಬೆಳಗ್ಗೆ ಅವರಿಗೆ ತೋರಿಸಿದೆ, ಲೈವ್ ತೋರಿಸಿದ ಮೇಲೆ ಸ್ವಾಮಿಗಳ ಇರಕ್ಕೆಲ್ಲೂ ನಾನು ಸ್ವರ್ಣವರ್ಣ ತೀರ್ಥರ ಆರಾಧನೆ ಬರ್ತಾ ಇದ್ದೇನೆ, ಅವರು ಇರಲಿ ಅಂತ ಅದು ಅವರಿಗೆ ಹೇಳಿದ್ದೆ. ಅದೇ மாதிரி ಇವಾಗ ಕಾರ್ಯಕ್ರಮ ನೋಟ್ಟು ಆರಾಧನೆ ಬರ್ತಾ ಇದ್ದಾನೆ. ಪಡಿಸ್ತಾನಪ್ಪ, ನಾವು 1 ತಿಂಗಳು ಮಾಡಿದ ಆರಾಧನೆಯನ್ನ ನೀವೆಲ್ಲ ಒಂದೇ ದಿನ ಮಾಡಿಸ್ತಾ ಇದ್ದೀರಿ ಅಂತ ಹೇಳಿ ನೀವು ತಿಳಿಲ್ಲ, ನೀವು ಎಲ್ಲರೂ ತಿಳಿದ್ರು. ಅದರಿಂದ ನೀವೆಲ್ಲರೂ ಅದಕ್ಕೆ ಸಹಕಾರ ಆಗಿದೆ. ತುಂಬಾ ವಿಶೇಷವಾಗಿ ಶ್ರೀಪಾದರಾಜರ ಸ್ಮರಣೆ, ಅವರ ಸ್ಮರಣೆ ಒಳ್ಳೆ ಜ್ಞಾನ ಬರುತ್ತೆ. ಒಳ್ಳೆ ಜ್ಞಾನ ಬೇಕು ಅಂದ್ರೆ ಶ್ರೀಪಾದರಾಜರ ಸ್ಮರಣೆ ಮಾಡಬೇಕು. ಜ್ಞಾನ, ವೈರಾಗ್ಯ, ಭಕ್ತಿ. ಅವರಿಗೆ ಚಿಕ್ಕ ವಯಸ್ಸಲ್ಲೇ ಜ್ಞಾನ ಏನು, ಅಪ್ಪನ ತೊಡೆಯಲ್ಲಿ ಕೂರ ಕಾಲ ಇದಕ್ಕೆ ಏನು ಸಾಧನೆ ಮಾಡಬೇಕು ಅಂತ. ಆವಾಗ ಅವಳು ಚಿಕ್ಕಮ್ಮ ಬೇಕಿ ಅವ್ರಿಗೆ ಅದರಿಂದ ಸಾಧನೆ ಆಯ್ತು ಅವಳಿಗೆ. ಅದರಿಂದ ಅವ್ರು ಏನ್ ಮಾಡಿದ್ರು, ಸಾಧನೆ ಮಾಡಕ್ಕೆ ಕಲಿಸಿದ್ರು. ಸಾಧನೆ ಮಾಡಿದ ಒಳ್ಳೆ ಆವಾಗಲೇ ಜ್ಞಾನ ಬಂತು. ಜ್ಞಾನ ಬರಬೇಕಂದ್ರೆ ಸಾಧನೆ ಮಾಡಬೇಕು ಅಂತ ನೀವೆಲ್ಲ ಸಾಧನೆ ಮಾಡ್ತಾ ಇದ್ದೀರಿ. ಸಾಧನೆ ಶರೀರವಿದು ಸಾಮಾನ್ಯ ಇದು ಅಲ್ಲ ಅಂತ. ಇದರಲ್ಲಿ ವಯಸ್ಸು ವ್ಯತ್ಯಾಸ ಏನಿಲ್ಲ, ಮನಸ್ಸು ಇದ್ರೆ ಸಾಕು. ಮನಃಶುದ್ಧಿ ಇಲ್ಲದವನಿಗೆ ಮಂತ್ರದ ಫಲವೇನು, ಧನುಶುದ್ಧಿ ಇಲ್ಲದವನಿಗೆ ತೀರ್ಥದ ಫಲವೇನು ಅಂತ ಹೇಳುವಾಗ ಮನಸ್ಸು ಇದ್ರೆ ಸಾಕು. ನಾವು ಮಕ್ಕಳೇ, ಸರಿಯಾ? ಅರ್ಥ ವಿಶೇಷವಾದ ಸೇವೆಯನ್ನು ಮಕ್ಕಳಾಗ ಮಾಡ್ತಾ ಇದ್ದೀರಿ. ಜ್ಞಾನ, ವೈರಾಗ್ಯ ಬೇಕು ಅಂದ್ರೆ ಆ ಚಿಕ್ಕ ವಯಸ್ಸಲ್ಲಿ ವೈರಾಗ್ಯ, ದೇವರನ್ನ ಸ್ಮರಣ ಮಾಡಬೇಕು, ದೇವರಲ್ಲಿ ತಪಸ್ಸು ಮಾಡಬೇಕು. ಹಾಗಂತ ಆ ಚಿಕ್ಕ ವಯಸ್ಸಲ್ಲೇ ವೈರಾಗ್ಯ ಬಂತು. ಜ್ಞಾನ, ವೈರಾಗ್ಯ, ಭಕ್ತಿ ಬೇಕು. ಅದಕ್ಕೆ ಭಕ್ತಿ ಬೇಕು, ವಿರಕ್ತಿ ಬೇಕು ಅಂತೇಳಿ ಹಾಗೆ ಹೇಳಿದಾರಲ್ಲ, ಭಕ್ತಿ ಬೇಕು, ವಿರಕ್ತಿ ಎರಡೂ ಬೇಕು. ಅದು 3 ಎಲ್ಲರೂ ಜ್ಞಾನ, ವೈರಾಗ್ಯ, ಭಕ್ತಿ ಬೇಕು ಅಂದ್ರೆ ನಮ್ಮ ಶ್ರೀಪಾದರಾಜರ ಸ್ಮರಣ ಮಾಡಿದ್ರೆ ಸಾಕು. ಜ್ಞಾನ, ವೈರಾಗ್ಯ, ಭಕ್ತಿಯಾಗಿ ಕಲ್ಯಾಣ ಗುಣಶಾಲಿನ. ಕಲ್ಯಾಣ ಅಂದ್ರೆ ಒಳ್ಳೆ ಕಾರ್ಯ ನಮಗೆ ಮೇಲಿಂದ ಮೇಲೆ ನಡೀತಾ ಇರುತ್ತೆ. ಲಕ್ಷ್ಮೀ ನಾರಾಯಣ ಮುನಿನ್ ಬಂದೆ ವಿದ್ಯಾ ಗುರು. ನಮ್ಮ ಗುರುಗಳಾಗಿರ್ತಕ್ಕಂಥ, ವಿದ್ಯಾ ಗುರುಗಳಾಗಿರ್ತಕ್ಕಂಥ ನಮ್ಮ ಶ್ರೀಪಾದರಾಜರ ಸ್ಮರಣವನ್ನು ಮಾಡಿ ಇಷ್ಟು ದೂರ ಮುಂದಕ್ಕೆ ಬಂದಿದ್ದಾರೆ ಎಂದು ವ್ಯಾಸರಾಜರು ಹೇಳಿದರು. ಅದರಿಂದ ತುಂಬಾ ವಿಶೇಷವಾಗಿ ಸೇವೆಯನ್ನು ಮಾಡಿದ್ದೇವೆ. ಶ್ರೀಪಾದರಾಜರ ಸೇವೆಯನ್ನ ಭಕ್ತಿಪೂರ್ವವಾಗಿ ನಾವು ಎಲ್ಲರೂ ಸೇವೆ ಮಾಡಿದ್ದೇವೆ. ಇದೇ ಮಾಡಿ ಒಂದೊಂದು ವೈಭವಕ್ಕೂ ಇದು ನಮ್ಮ ಮನೆ, ಯಾರು ಹೋಗಬೇಕು ಅವಶ್ಯ ಇಲ್ಲ. ಇದು ಇಂಡಿವಿಜುವಲ್ ಫಂಕ್ಷನ್ ಆಗಿದ್ರೆ ನನ್ನ ಕುಲ ನಿನ್ನ ಕುಲ ಇರಬೇಕು. ಇವಾಗ ಕೂಡ ಜಯಶ್ರೀ ಅವರು ಐ ಎಂ ಮಿಸ್ಸಿಂಗ್ ಇಲ್ಲಿ ಮೆಸೇಜ್ ಕಳಿಸಿದ್ದಾರೆ. ಈ ಲೈವ್ ನ ನೋಡ್ಬಿಟ್ಟು ಜಯಶ್ರೀ ನಿಮ್ಮ ಕ್ಲಾಸು, ನಿಮ್ಮ ಸೆಟ್ಟು, ಅವರು ಐ ಎಂ ಮಿಸ್ಸಿಂಗ್ ಅಂತೇಳಿ ಅವರು ಫೀಲ್ ಮಾಡ್ತಾ ಇದ್ದಾರೆ. ಅದರಿಂದ ತುಂಬಾ ವಿಶೇಷವಾದ ಸೇವೆ ಇದು. ಅದರಿಂದ ಮಠಕ್ಕೆ ಬಂದು ಈ ತರ ಹಾಡಿರೋದು ಮತ್ತು ಸೇವೆ ಮಾಡೋದ್ರಿಂದ ಯಾರು ಬೇಕು ಅವಶ್ಯವೇ ಇಲ್ಲ. ರಾಜರು ಮುಂದೆ ಕೂತು ಹೇಳಿದ್ರೆ ಅವರೇ ಪಕ್ಕದಲ್ಲಿ ಕೂತು ಕೇಳ್ತಾರೆ. ಅದರಿಂದ ತುಂಬಾ ವಿಶೇಷವಾದ ಸೇವೆಯನ್ನ ತುಂಬಾ ವಿಶೇಷವಾಗಿ ಎಲ್ಲರೂ ಸೇವೆ ಮಾಡಿದ್ರಿ. ಶ್ರೀಪಾದರಾಜರಿಂದ ಅವರ ಗುರುಗಳಾಗಿರ್ತಕ್ಕಂಥ ಸ್ವರ್ಣವರ್ಣ ತೀರ್ಥ ಆರಾಧನಾ ಮಹೋತ್ಸವ ವೈಭವಕ್ಕೆ ನೀವೆಲ್ಲರೂ ಬಂದಿದ್ದು ಹರಿವದನ ರಂಗವಟಲ ಗೋಪಿನಾಥನ ಪರಿಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಪ್ರಾರ್ಥನೆ ಮಾಡುತ್ತೇವೆ. ಶ್ರೀಕೃಷ್ಣ. ஸ்ரீமதி பரிமளா அவர்களை பாராட்டுவர் சுலோச்சனா ஆனந்தராவ் அவர்கள்.